ಬಿಗ್ರೆ ಆಯ್ತಾ? ನಿದ್ರೆ ಎಲ್ಲ ಚೆನ್ನಾಗಾಯ್ತಾ? ಹಾ, ಪೂಜೆ ಇತ್ತು, ನಿಮ್ಮನ್ನು ಕರೆಕ್ಟ್ ತಾನೇ ಹೇಳಿದ್ದು. ಒಳ್ಳೇದೆ. ನಮ್ಮೂರಲ್ಲಿ ದಸರಾನ ಬಹಳ ದೂರಿಯಾಗಿ ಮಾಡ್ತಾರೆ. ಪಾಪ ನೀವು ಮಲೇಷ್ಯಾದಲ್ಲಿ ಎಲ್ಲ ನೋಡಕ್ ಸಿಗಲ್ಲ ಹೇಳಿ. ಯಾಕೆ ನೋಡಿಲ್ಲ ಸ್ವಾಮಿ? ಕರ್ಮದ ಕಾಂಡ. ಈ ಹಬ್ಬಗಳು ಬಂದ್ರೆ ಸಾಕು, ವ್ಯಾಪಾರ ಫುಲ್ ಹೋಗ್ಬಿಡುತ್ತೆ. ₹1 ಲಾಭ ಇರಕ್ಕಿಲ್ಲ. ಅದು ಮಾವ, ರಜಕ್ಕೆಲ್ಲರೂ ಇಂಡಿಯಾಗೆ ಬಂದ್ಬಿಡ್ತಾರಲ್ಲ, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ. ಅದು ಹೌದು. ಹಾಗೆ ನಾವು ಯಾವ ದೇಶಕ್ಕೆ ಹೋದ್ರು ನಮ್ ತಳ ಬಿಟ್ಕೊಡ್ಬಾರ್ದು. ನಮ್ಮ ಆಚಾರ ವಿಚಾರ ಎಲ್ಲವನ್ನೂ ಅಳವಡಿಸ್ಬೇಕು. ನಾರಿನ ವಿಚಾರ ಮರೆಯೋದು ಉಂಟೆ. ನಮ್ಮ ಹಳ್ಳಿನಲ್ಲಿ ನಾಟಕ ಇರೋದು, ಅಲ್ಲಿ ನಾನೇ ಇರೋದೇ ಕಚುಪ್ಪು. ಬಣ್ಣ ಹಚ್ಚಿ ಸ್ಟೇಜ್ ಹತ್ಬಿಟ್ರೆ ಮಾದೇಶ, ಕಲ್ಲೇಶ, ಗೌರೀಶ, ಮಲ್ಲೇಶ ಎಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ನೋಡೋರು. ರಾಮನೇ? ಹೌದು, ಮತ್ತೆ ನಾನು ಬಾಯಿನ ಆ ಅಂದ್ರೆ ಸಾಕು, ನಾಲ್ಗೆ ತುದಿಲಿ ತಾಯಿ ಸಾರದೆ ವೀಣೆ ಬಾರಿಸೋದನ್ನ ಎಲ್ರೂ ನೋಡೋರು. ವೀಣೆ ಹೆಂಗಿತ್ತು ಗೊತ್ತಾಗ? ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತರಂಗೆಚ್ಚುವುದು ಬಾನು, ಕೈ ಎತ್ತಲ ನಡುಗುವುದು ಸೃಷ್ಟಿ, ಅರಗೆದರುವ ಬ್ರಹ್ಮವೆದರುವ ಹರಿ ದಿಕ್ಕೆತ್ತು ಮಾಡುವ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದು ಒಂದು ಬದುಕೆ, ಇದು ಒಂದು ಜನ್ಮವೇ, ಇದಂತಹ ದುರ್ವಿಧಿ. ಆಯ್ತು ಮಾವ, ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಸುಮ್ಮನೆ. ಅಲ್ಲ ಸ್ವಾಮಿಗಳೇ, ಅಲ್ಲ ನೀವು ಹಳ್ಳಿ ಅಂತೀರಾ, ಮಲ್ಲೇಸ, ಕಲ್ಲೇಸ, ಸುಳ್ಳೆಸ, ನಂದೀಸ ಅಂತೀರಾ, ಡ್ರಾಮಾ ಡೈಲಾಗ್ ಬೇರೆ ಹೇಳ್ತೀರಾ. ನೀವು ನಿಜವಾಗ್ಲೂ ಮಲೇಷಿಯನ್ ಬ್ರೀಡೇನಾ? ಕಣಪ್ಪ, ನಾನು ಹೇಳ್ತಿರೋದು 30 ವರ್ಷದ ಹಳೆಯ ಕತೆ. ನಾನು ಆಗ ಇಂಡಿಯಾದಲ್ಲಿ ಇದ್ನಲ್ಲ, ಅದ್ರ ಡೈಲಾಕು. ಹೌದು, ಇವ್ರು ಹೇಳ್ತಿರೋದು ನಿಜನೇ. ಅದು ಮಲ್ಲೇಶ್ವರದಲ್ಲಿ ಇದ್ದಾಗ, ಆಮೇಲೆ ಮಲೇಷ್ಯಾಕ್ಕೆ ಹೋದಲ್ಲ, ಬದಲಾದ್ರು. ಆಗ್ಲಿ ನಿಮ್ಮ ಪ್ರತಿಭೆನ ಮತ್ತೆ ಕೇಳೋಣ. ಮೀನಾ, ಆರ್ತಿ ಮಾಡಮ್ಮ. ಸರಿ, ಮಾಡ್ಕೊಂಡ. ರೋಹಿಣಿ ಅವರೇ, ನೈವೇದ್ಯ ತಗೊಂಡು ಬನ್ನಿ. ನಕ್ಕಿ ಒಳ್ಳೆ ಸಾಂಗ್ ಆಡ್ಲಾ? ಸಾಕು, ಸುಮ್ಗಿರು. ಪ್ರಪಂಚವೇ ದೇವರು ಮಾಡಿರೋ ಬಾರೆ. ಎಲ್ಲಿ ಯಾವಾಗ ಏನ್ ಹಾಡು ಹೇಳ್ಬೇಕು ಅಂತ ಗೊತ್ತಾಗಲ್ವ ನಿನಗೆ? ಒಂದು ಭಕ್ತಿ ಪ್ರಧಾನ ಹಾಡು ಹೇಳು. ಆಯ್ತು, ಬೊಂಬೆದು ಹೇಳ. ಬೊಂಬೆಗೆ ಸಂಬಂಧಪಟ್ಟಿದ ಹಾಡು. ಬೊಂಬೆಗಾಟವಯ್ಯ, ಇದು ಬೊಂಬೆಗಾಟವಯ್ಯ, ನೀ ಸೂತ್ರಧಾರಿ ನ ಪಾತ್ರಧಾರಿ, ದಡವ ಸೇರಿ ಸಯ್ಯ, ಬೊಂಬೆಗಾಟವಯ್ಯ. ಬಿಗ್ರೆ, ನಾಚ್ಕೋಬೇಡಿ, ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಹಾಕಿಸ್ಕೊಳ್ಳಿ. ಇದೆ. ಸಾಕು. ಆಹಾ, ಇದನ್ನ ಮುಟ್ಟಿದ್ರೆ ನನ್ ಮೇಗೆ ತಲೆ ಸೌದಾಗೆ ಆಗ್ತಿದೆ. ನಿಮ್ಮೇಕೆನಾ? ಅದು ಹೇಳಿದ್ರಲ್ಲ, ಮಲೇಷಿಯಾ ಮೇಕೆ. ಹೌದು. ಇಲ್ಲಿ ತರನೇ ಕೂಗುತ್ತಾ ಅದು? ತಮಾಷೆ ಮಾಡ್ತಾರೆ ಬಿಗರು. ಮೀನಾ, ನೀನೊಬ್ಬ ಕೂತ್ಕೋ, ತಿನ್ನು. ನಾನು ಆಮೇಲೆ ತಿಂತೀನಿ ಅಜ್ಜಿ. ಎಲ್ಲಾರ ಜೊತೆ ನೀನು ತಿನ್ಬೇಕು. ಬೈಲಿ ಕೂತ್ಕೋ. ಹೋಗಮ್ಮ, ನಮ್ಮಮ್ಮ ಹೇಳಿದ್ಮೇಲೆ ಮುಗೀತು. ನಾನು
ಲಕ್ಕಿ 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 ನಂಗೂ ತಿನ್ಸು ಅವಳಿಗೆ ಮಾತ್ರ ತಿನ್ನಿಸ್ತೀಯ ನಂಗೂ ತಿನ್ಸು ಎಳೆ ಮಗು ಏನ ಲಕ್ಕಿ ನಿನ್ನ ಕೈ ತೂತು ತಿಂದು ನಾನು ತುಂಬ ದಿನ ಆಗಿದೆ ತಿನ್ಸು ಲಕ್ಕಿ ಅಜ್ಜಿ ನಮಗೆ ಅಮ್ಮ ಅಜ್ಜಿ ನಾವೇನ್ ಮಾಡಿದ್ವಿ ನಮಗೂ ತಿನ್ಸು ಬಂದ್ರಪ್ಪ ಬಾ, 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 ಬಾ. ಹೂ ತಿನ್ನಿಸ್ತೀನಿ ನಡಿ 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 ಬೇಗ ನಡಿ ಕಾಲೇ ಆಗ್ಬಿಡುತ್ತೆ. ಬಾ, 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 ಬಾ. ನೋಡ್ದೇನಿ ಶಾಂತಿ ಎಲ್ರನ್ನೂ ಸಮವಾಗಿ ನೋಡ್ಕೊಳ್ದು ಅಂದ್ರೆ ಇದು ನೋಡು ಕಲ್ತ್ಕೋ ನಂಗ ಹೀಗೆ ಮಕ್ಕಳು ಮೊಮ್ಮಕ್ಕಳು ಮನೆ ತುಂಬ ಇರೋದು ನೋಡ್ತಾ ಇದ್ರೆ ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತೇನೋ. ಇದೆಲ್ಲ ನೀನು ಮಾಡಿರೋ ಪುಣ್ಯ ಕಣಮ್ಮ. ವಯಸ್ಸಾದ ಕಾಲದಲ್ಲಿ ನಮ್ಮ ಸುತ್ತ ನಮ್ಮ ಮನೆಯವರಿದ್ರೆ ಅದು ಕೊಡೋ ನೆಮ್ಮದಿ ಬೇರೆ ಯಾವುದ್ರಿಂದಲೂ ಸಿಗಲ್ಲ ಕಣಮ್ಮ. ಮತ್ತೆ ನೀವು ಹೀಗೆ ಯಾವಾಗ ಬರ್ತಿರೋ ಗೊತ್ತಿಲ್ವೇ? ಲಗ್ಗೆ ಇವಾಗ ಮುಂದೆ ಇನ್ನೇನು ದೀಪಾವಳಿ ಬಂದ್ಬಿಡುತ್ತೆ, ಮತ್ತೆ ಎಲ್ಲರೂ ಇಲ್ಲೇ ಬಂದ್ಬಿಟ್ಟು ಹಬ್ಬನ ಜಮಾಯಿಸ್ಬಿಡೋಣ ಬಿಡು, ತಲೆಗೆ ಹಾಕಿಡ್ಸ್ಕೊತೀಯ. ಇವಾಗ ಹೆಂಗೋ ಪೌಡ್ರಮ್ಮನ ಅವರ ಮಾವ ಬಂದಿದ್ದಾರೆ, ಮುಂದೆ ಬರ್ಬೇಕಾದ್ರೆ ಪೌಡ್ರಮ್ಮ ಅವ್ರ ಅಪ್ಪನ ಕರ್ಕೊಂಡ್ ಬಂದ್ಬಿಡ್ತಾರೆ. ಅಲ್ವೇ ಪೌಡ್ರಮ್ಮ? ಈಗ ಎಲ್ಲರೂ ಒಟ್ಟಾಗಿದ್ದೀವಿ, ಎಲ್ಲ ಸೇರಿ ಒಂದು ಸೆಲ್ಫಿ ತಗೊಳ್ಳೋಣ. ಸೆಲ್ಫಿ ಯಾಕೆ, ಎಲ್ಲರೂ ಸೇರಿದ್ದೀವಿ. ಫ್ರೇಮ್ ಹಾಕ್ಸೋದಕ್ಕೆ ಒಂದು ದೊಡ್ಡದಾಗಿ ಮನೆ ಮುಂದೆ ಫೋಟೋ ತೆಗೆಸ್ಕೊಂಡ್ಬಿಡೋಣ. ಓಕೆನಾ? ಹೆಂಗಿದೆ ಐಡಿಯಾ? ಎಲ್ಲ ಬನ್ನಿ 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 ಹೋಗೋಣ. ಲೇ ಇನ್ನೂ ತಿಂತ ಇರೋದು ಖಾಲಿ ಆಗಿಲ್ಲ, ಇರೋ ತಿನ್ನೋವರೆಗೂ. ನೀನು ಯಾವಾಗ ನೋಡಿದ್ರು ತಿನ್ನೋ ಚಿಂತೆ ಇಲ್ಲ ಓಡೋಗೋ ಚಿಂತೆ. ಬಾರದಿ ಹೈಕಮಾಂಡ್ ಆರ್ಡರ್ ಮಾಡಾಗಿದೆ, ಬಾರಪ್ಪ ಹೋಗೋಣ. ಬನ್ನಿ ಬನ್ನಿ ಎಲ್ಲ ಕೈ ತೊಳ್ಕೊಂಡ್ ಬನ್ನಿ. ರೋಹಿತ್ ಅಲ್ಲಿ ಇಟ್ಬಿಡ ಆಮೇಲೆ ತಿನ್ನ. ನೀವು ಬಂದು ನಿಂತ್ಕೊಳ್ಳಿ. ಅಯ್ಯೋ ಫ್ಯಾಮಿಲಿ ಫೋಟೋಗೆ ನಾನು ಯಾಕಮ್ಮ? ಏನಿಂಗಂದ್ರಿ, ನೀವು ನಮ್ಮ ಫ್ಯಾಮಿಲಿನೇ ಬಂದು ನಿಂತ್ಕೊಳ್ಳಿ. ಎಲ್ಲ ನಿಂತ್ಕೊಂಡ್ರಾ? ಸೂಪರ್ ಅಪ್ಪ. ಲೇ ಚಿತಾ ಫೋನ್ ತೆಗಿಯ, ಅಲ್ಲಿ ನಿಂತ್ಕೊಂಡು ಸಕ್ಕತ್ತಾಗಿ ಒಂದು ವೈಡ್ ಆಂಗಲ್ ಒಳ್ಳೆ ಫೋಟೋ ತೆಗೆದ್ಬಿಡೋದ. ಆ ಮಲೇಷ್ಯಾ ಸಿಕ್ಕವನೇ ಇಳಿಸ್ಕೊಂಡು ಸಪ್ರೇಟಾಗಿ ಒಂದು 4 ಫೋಟೋ ಚೆನ್ನಾಗಿ ತೆಕ್ಕೊಂಬಿಡು, ಫ್ಯೂಚರಿಗೆ ಬೇಕಾಗತ್ತೆ. ಓಕೆನಾ? ಹಂಗೆ ಅವನನ್ನ ಕಟ್ ಮಾಡ್ಬಿಟ್ಟು ದೂರ ನಿಲ್ಸ್ಬಿಟ್ಟು ನಮ್ದು ಮಾತ್ರ ತೆಗಿ. ನಾನು ನೋಡ್ಕೊಂತೀನಿ, ನೀನು ನಿಂತ್ಕೊಳ್ಳೋ. ಹೋಗಿ ಅಂಕಲ್ ನೀವು ಗೆಟಪಲ್ಲಿ ನೋಡಕ್ ಸಗತ್ತಾಗಿ ಕಾಣಿಸ್ತಾ ಇದೀರಾ. ನೀವು ಯಾಕೆ ನಿಂತ್ಕೊಂಡು ಒಂದು ಪ್ಲೇಸ್ ಕೊಡಬಾರ್ದು? ನಿಮ್ದು 4 ಫೋಟೋ ತಗೊಂಡ್ಬಿಡ್ತೀವಿ, ಚೆನ್ನಾಗಿ ಕಾಣಿಸ್ತಾ ಇದೀರಾ. ನಿಂತ್ಕೊಳ್ಳಿ. ಇರು ಕನ್ನಡಕ ಇದು ಹಾಕೊಂಡ್ಬಿಡ್ತೀನಿ. ಅಯ್ಯ ಕನ್ನಡಕನ ತೆಗೀರಿ ಕನ್ನಡಕ. ಅಯ್ಯೋ ಯಾಕಪ್ಪ? ಕಣ್ಣಿಗೆ ಕಾಣಿಸ್ಬೇಕು, ಆವಾಗಲೇ ಎಕ್ಸ್ಪ್ರೆಷನ್ ಓಪನ್ ಆಗೋದು. ನಿಂತ್ಕೊಳ್ಳಿ. ಆಯ್ತು ಬಿಡಪ್ಪ. ರೆಡಿ ಎಲ್ರ ಸ್ಮೈಲ್. ತೆಗಿಯ ಇವ್ರದ್ದು 4. ಒಂದ್ ನಿಮಿಷ, ಎಲ್ಲರೂ ಹೀಗ್ ಮಾಡಿ. ಈಗ ಏನಿದು ವೆರೈಟಿ ಆಗಿದೆ? ಅಯ್ಯೋ ಹೀಗಲ್ಲ, ಹೀಗೆ. ಅಬ್ಬು ಇವಳು ಇವಳು ನಮ್ಮ ಕೈಯಲ್ಲಿ ಕೋತಿ ಮಾಡ್ದಂಗೆ ಮಾಡಿಸ್ತಾಳೆ. ಇರೋ ನೋಡ, ಅದೇನೋ ಮಾಡ್ತಿದ್ದಾಳೆ ಮಗು. ಹೇಳಮ್ಮ ಏನ್ ಮಾಡ್ಬೇಕಮ್ಮ? ಈಗ ಕೈಗಳನ್ನ ಹೀಗ್ ಕ್ರಾಸ್ ಮಾಡಿ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಸೂಪರ್ ಆಗಿ ಕಾಣಿಸ್ತಾ ಇದ್ದಿದ್ದು. ನನ್ನ ಮೋಡ, ನನ್ನ ಹಾಡು, ನನ್ನ ಕನಸೇ ಒಮ್ಮೆ ನೋಡು. ನನ್ನ ಚೆಲುವಿನ ನಂದನ. ಸತಿ ನೀನ್ ಐಡಿಯಾ ತುಂಬಾ ಚೆನ್ನಾಗಿದೆಯಮ್ಮ. ಎಲ್ಲ ಹೃದಯಗಳು ಬೆಸ್ಕೊಂಡ್ಬಿಟ್ಟಿದೆ ನೋಡಿ. ಈಗ ನೋಡಿದ್ರ ಅತ್ತೆ, ನನ್ನ ಸೊಸೆ ಎಷ್ಟು ಬುದ್ಧಿವಂತಲು ಅಂತ. ಸರಿ ಆಯ್ತು. ಇವಾಗೆಲ್ಲ ಕ್ಯಾಮ್ರಾ ನೋಡ್ಕೊಂಡು ಸ್ಮೈಲ್ ಮಾಡಿ.
ಮೀನಾ ಆ ತಟ್ಟೆನ ರೋಹಿಣಿ ಕೇಳ್ಕೊಟ್ಟು ನೀ ಇಲ್ಲಿ ಬಾ ಕುತ್ಕೋ. ಇದು ಇದು ಬೇಕಾಗಿದ್ದು. ಹೊಟ್ಟೆ ತುಂಬಾ ಉಂಡು ಅರಗಿಸೋದಕ್ಕೆ ಬೀಳ್ಯದೆಲ್ಲ ಹಾಕ್ಲೇಬೇಕು. ರೋಹಿಣಿ ರಾಮ ಈ ಕಡೆ ಅತ್ತೆ ಈ ಕಡೆ ಕೊಡಮ್ಮ. ಓಹೋ, ಏನ್ ಸ್ವಾಮಿಗಳೇ, ಇದೆಲ್ಲ ಚೆನ್ನಾಗಿ ಅಭ್ಯಾಸ ಇದೆಯಲ್ಲ ನಿಮಗೆ. ಈ ಮೇಕೆ ಬೇಲಿಯಲ್ಲಿನ ಜಗದು ಜಗದು ತಿನ್ನೋ ಹಂಗೆ ವಿಳೆದೆಲ್ಲ ಜಮಾಯಿಸ್ತಾ ಇದ್ದೀರಾ. ಚೆನ್ನಾಗಿದೆ ಚೆನ್ನಾಗಿದೆ. ಅಯ್ಯೋ ಇದ್ರಲ್ಲಿ ಹೇಳಿದ್ಯಪ್ಪ, ಎಲೆ ಎಲ್ಲ ದೇವಸ್ಥಾನ ಸಿಗುತ್ತೆ. ಅದ್ರಲ್ಲೂ ನಮ್ಮ ಮೈಸೂರು ವೀಳ್ಯದೆಲೆ ಇದೆ ನೋಡು, ಅದನ್ನ ಯಾವುದು ಬಿಟ್ ಮಾಡಕ್ಕಾಗಲ್ಲ. ನಮ್ಮ ಮಲೇಷಿಯನಲ್ಲೂ ಇದು ಫೇಮಸ್ಸು. ಆಹಾ, ಮಟನ್ ಬಿರಿಯಾನಿ ತಿನ್ಬಿಟ್ಟು ಎಲೆ ಹಾಕೊಂಡ್ಬಿಟ್ರೆ ಅದು ಕೊಡೋ ಕಿಕ್ಕಿಗೆ ನೋಡು. ಆಹಾ, ಮಗ ಎಲ್ಲ ನಮ್ಮ ಸ್ಟೈಲಲ್ಲೇ ಮಾತಾಡ್ತವನೆ. ಖಂಡಿತ ಏನೋ ಇದೆ, ಎಲ್ಲ ಕಕ್ಕಿಸ್ಬೇಕು. ಕಕ್ಸೋಣ. ಅದೇಂದ್ರ ನಿಮ್ಮ ಕೆಲಸ ಏನು ನಡೀತಿದೆ? ಕೆಲಸ ಹುಡ್ಕೊಂಡು ಓಡಾಡ್ತಾ ಇದ್ದಾನೆ ಮಗು. ಏನು ಹೇಳ್ತಿದ್ರೆ ಇವರು? ಅದೇಂದ್ರೆ ನೀವು ಕೆಲಸ ಮಾಡ್ತಾ ಇಲ್ವಾ? ಅಯ್ಯೋ ನನ್ನ ಮಗ ತುಂಬಾ ಓದಿದ್ದಾನೆ, ಆದ್ರೆ ಏನ್ ಮಾಡೋದು, ಇವನ್ ಬುದ್ಧಿವಂತಿಕೆಗೆ ಜಾಣ್ಮೆಗೆ ಕೆಲ್ಸ ಕೊಡೋರು ಇಲ್ಲ. ಇವನ್ ಮಾಡ್ಕೊಂಡಿರೋ ಡಿಗ್ರಿ ನೋಡಿ ಎಲ್ಲರೂ ಹೆದರ್ಕೋತಾರಪ್ಪ. ಗವರ್ನರ್ ಕೆಲಸ ಒಂದೇ ಖಾಲಿ ಇರೋದು, ಸೇರ್ಕೊಂಡ್ಬಿಡ್ಲಿ ಅತ್ಲಾಗೆ ಹೋಗ್ಬಿಡೋ. ಮಾವಯ್ಯ, ನಾನು ಮಲ್ಟಿ ಟ್ಯಾಲೆಂಟೆಡು. ಏನಾದರೂ ಬಿಸ್ನೆಸ್ ಶುರು ಮಾಡಿದ್ರೆ ಬೇಗ ದೊಡ್ಡನಾಗ್ಬಿಡ್ತೀನಿ. ಇವಾಗ ನೀನು ದೊಡ್ಡವನಾಗಿಲ್ಲ ಅಂತ ಯಾರೋ ಹೇಳಿದ್ರು. ಸ್ವಲ್ಪ ಸುಮ್ಮನಿರ್ತೀಯಾ ಬಿಗ್ರೆ? ಅದೇನು ಅಂದ್ರೆ ಬಿಗ್ರೆ, ಪಾಪ ನನ್ನ ಮಗನಿಗೆ ಸಪೋರ್ಟ್ ಮಾಡಿ ಅವನನ್ನ ಕೈ ಹಿಡಿದು ಮೇಲೆತ್ತವ್ರು ಯಾರೂ ಇಲ್ಲ. ಅವನೇನು ಗೆಸ್ಟಲ್ಲಿ ಬಿದ್ದೋಗಿದ್ದಾನ? ಯಾರಾದ್ರೂ ಕೈ ಹಿಡಿದು ಹಂಗೆ ಮೇಲಕ್ಕೆ ಎತ್ತಕ್ಕೆ? ಅಯ್ಯೋ ರೇ, ಅವ್ರನ್ನ ಸ್ವಲ್ಪ ಸುಮ್ಮನೆ ಕೇಳ್ತೀರಾ? ಮಾವಯ್ಯ, ನನ್ನ ಕೈಲಿ ಕೆಲಸ ಮಾಡಿಸುವಷ್ಟು ಬುದ್ಧಿವಂತಿಕೆ ಯಾರಿಗೂ ಇಲ್ಲ. ಅದಕ್ಕೆ ನನಗೆ ಕೆಲಸನೇ ಸಿಗ್ತಿಲ್ಲ. ಅದು ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಹೇಳಿ. ಅಂದ್ರೆ ನೀವು ಕೆಲಸವನಾಗಲ್ಲ, ಯಜಮಾನಂತಾನೆ ಇರಬೇಕು. ರಾಜನ ಕಡೆ ಇದೆ ನಿಮ್ಮ ಮುಖದಲ್ಲಿ. ಆ ಮುಸುಡಿಲ್ಲ.